ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಮಗೊಂದು ಗೂಡ್ಸ್ ಗಾಡಿ ಕಳಿಸಿದ್ರಲ್ಲ, ಮಹೀಂದ್ರ ಜೀತು ಸೇಲ್ಗಿದೆ ಅಂತ. ಹ್ಞೂ ಸರ್, ಸೇಲಿಗಿದೆ. ಏನೈತ್ರಿ ಮಾಡಲ್ಲು? ಸರ್ 2020 ಸರ್. 2020 ಮಾಡಲ್ ಐತ್ರಿ? ಹ್ಞೂ ಸರ್. ಓಕೆ. ತಾವು ಓನರ್ ಎಷ್ಟಾಗಿದ್ದಾರೆ ಗಾಡಿಗೆ? ಥರ್ಡ್ ಓನರ್ ಸರ್. ನೀವು 3ನೇ ಓನರ್ ಇದ್ರೆ ಗಾಡಿ ಯಾರು ತೊಗೊಂತಾರೆ ನಿಮ್ಮದು, ಅವರು 4ನೇ ಓನರ್ ಆಗ್ತಾರೆ ಅಂದ್ರೆ. ಹ್ಞೂ ಸರ್, ಹ್ಞೂ ಸರ್. ರನ್ನಿಂಗ್ಲಿ ಎಷ್ಟು ಓಡೈತ್ರಿ ಸರ್ ತಮ್ಮ ಕೈಯಾಗ? ಸರ್ ನಾವು ತಗೊಂಡಿದ್ದು ನವಂಬರು ಇನ್ನು 25 ತಗೊಂಡಿದ್ದು ಸರ್. ಹ್ಞೂ. ತರಕಾರಿಗೆ ಅಂತ ತಗೊಂಡಿವಿ ಸರ್, ನಮ್ಮ ಮಳಿಗೆ ಕೊಡಿಸಿದ್ವಿ. ಹಾಂ. ಅವ್ರು ಬೇರೆ ಕಡೆ ಎಲ್ಲ ಜಾಬಿಗೆ ಹೋದ್ರಲ್ಲ, ಹ್ಞೂ ಹ್ಞೂ. ಹಂಗಾಗಿ ನವಂಬರಲ್ಲಿ ಇನ್ಸೂರೆನ್ಸು FC ಫ್ರೆಶ್ ಮಾಡಿ ನಾವು ತಗೊಂಡಿದ್ವಿ ಸರ್. ಓಕೆ. ಹತ್ತತ್ರ ಒಂದು 1.5 ತಿಂಗಳು ಆಯ್ತು ರೀ ಗಾಡಿ ತೊಗೊಂಡು, ನೀವು 2 ತಿಂಗಳು ಅನ್ಕೋಬೋದು. ಹ್ಞೂ ಸರ್, 2 ತಿಂಗಳು. ಓಕೆ ಸರ್. ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಕೊಂಡಿರತ್ತವು? ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ 5 ಟೈರ್? ಸರ್ ಹಿಂದ್ಗಡೆ ಟೈರು 100% ಐತೆ. ಹ್ಞೂ. ಮುಂದ್ಗಡೆ ಎರಡು 75% ಐತೆ. ಸ್ಟೆಪ್ನಿ ಐತ್ರಿ? ಸ್ಟೆಪ್ನಿ 75% ಐತೆ. ಓಕೆ. ನೀವು ಗಾಡಿ ತೊಗೊಂಡು 2 ತಿಂಗಳು ಆಗೈತೆ ಅಂದ್ರಲ್ಲ, ಇವಾಗ ಅಷ್ಟು ಟೋಟಲ್ ರನ್ನಿಂಗ್ ಎಷ್ಟು ಆಗೈತೆ ರೀ ನಿಮ್ಮದು ಗಾಡಿ ಓಡಿರೋದು ಮತ್ತು ಕಿಲೋಮೀಟ್ರು? ಕಿಲೋಮೀಟ್ರ್ ಸರ್ 1,20,000 ಕಿಲೋಮೀಟ್ರ್ ಓಡೈತೆ ಸರ್. ಓಕೆ ಸರ್. ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ನೆನಪಲೆ ಯಾವ ಥರ ಇಟ್ಕೊಂಡಿರತ್ತವು? ಗಾಡಿ ಚೆನ್ನಾಗೈತೆ ಸರ್ ಪಾಪ. ಅವರು ಇಟ್ಕೊಂಡಿದ್ದು ನಾವು 2 ತಿಂಗಳಾದ್ರು ಸರ್, ಅವರು ಇಟ್ಕೊಂಡಿದ್ದಾರಲ್ಲ ಸರ್. ಹ್ಞೂ. ಗುಡ್ ಕಂಡೀಷನ್ ಆಗೈತೆ ಗಾಡಿ ಪಾಪ. ಹೌದಾ? ಹ್ಞೂ. ಓಕೆ ಸರ್. ಗಾಡಿ ಆಕ್ಸಿಡೆಂಟು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲಲ್ಲ ರೀ? ಏನಿಲ್ಲ ಸರ್. ನಿಮ್ಮ ಕೈಯಾಗೂ ಕ್ಲಿಯರ್ ಐತ್ರಿ? ನಮ್ಮ ಕೈಗೂ ಕ್ಲಿಯರ್ ಐತೆ ಸರ್. ಓಕೆ. ಏನು ಕೊಡ್ತೈತೆ ರೀ ಮೈಲೇಜ್? ಸರ್ 25 ಬರುತ್ತೆ ಸರ್. 28. ಹ್ಞೂ. ಓಕೆ ಸರ್. ಗಾಡಿ ಒಳಗೆ ಏನಾದರೂ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರಾ ತೊಗೊಂಡ್ ಬಳಕ? ಇಲ್ಲ ಸರ್, ಏನು ಮಾಡಿ ಅವರೇ ಮ್ಯಾಟು, ಹ್ಞೂ. ಸೆಟ್ಟಿಂಗ್ಸು ಎಲ್ಲ ಇತ್ತು ಸರ್ ಪಾಪ. ಹೌದಾ? ಹ್ಞೂ. ತೊಟ್ಟಿ ಎಲ್ಲ ಚೆನ್ನಾಗೈತಲ್ಲ ರೀ ಹಿಂದ್ಗಡೆ? ಚೆನ್ನಾಗೈತೆ ಸರ್, ನಾವು ನೋಡಿಲ್ಲ ಸರ್ ತಗೊಂಡದೆಲ್ಲ. ಕಂಡೀಷನ್ ಐತೆ, ಗುಡ್ ಕಂಡೀಷನ್ ಐತೆ ಸರ್. ಹ್ಞೂ ಹ್ಞೂ. ಓಕೆ. ತಾವು ತರಕಾರಿ ವ್ಯಾಪಾರಗಂತ ತೊಗೊಂಡಿದ್ರ, ನೀವು ಅವರು ನಿಮ್ಮ ಗಾಡಿ ಏನು ಓಡಿಸ್ತಾರಲ್ಲ ಹ್ಞೂ. ಅವ್ರಿಗೆ ಜಾಬ್ ಆಗ್ಯದ ಅಂತ ಹೇಳ್ತಾರೆ, ನೀವು ಗಾಡಿ ಒಳಗೆ ಕೊಡಕತ್ತೀರಿ? ಹ್ಞೂ ಸರ್, ಹ್ಞೂ ಸರ್. ಓಕೆ. ಹ್ಞೂ. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್, FC ಇನ್ಸೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಫ್ರೆಶ್ ಐತೆ ಸರ್, ನವಂಬರ್ 3ನೇ ತಾರೀಕು ಮಾಡಿರೋದು ಸರ್ ಎರಡು. ಎರಡೂ ಕೂಡ ಫ್ರೆಶಾಗಿ ಮಾಡಿಸಿ ನೀವು ಗಾಡಿ ತೊಗೊಂಡಿರಾ? ಹ್ಞೂ ಸರ್. ಓಕೆ ರೀ. ಈಗ ನಿಮ್ಮ ಗಾಡಿ ತೊಗೊಂಡವ್ರಿಗೆ ಏನೂ ಅವ್ರು ₹1 ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ. ಅವರಿಗೆ ಆರಾಮಾಗಿ ದುಡಿಸ್ಕೊಳ್ಳೋಕ್ಕೆ ತೊಗೋಬೋದು. ಅಷ್ಟಂತೂ ಪಕ್ಕಾ ಕಂಡೀಷನ್ ಐತೆ ನಿಮ್ಮ ಗಾಡಿ? ಹ್ಞೂ. ಹ್ಞೂ ಸರ್, ಹ್ಞೂ. 100% ಸರ್. ಓಕೆ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸು? ಸರ್ ಲೋನು ಗೀನು ಏನಿಲ್ಲ ಸರ್, ಫುಲ್ ಕ್ಯಾಶ್ ಕೊಟ್ಟೆ ತಗೊಂಡಿದ್ದು ಸರ್ ನಾವುನು. ಹ್ಞೂ. ಸರ್ 2.85 ಸರ್. 2,85,000? ಹ್ಞೂ ಸರ್. ಓಕೆ. ಇದ್ರಾಗ ಏನು ಹೆಚ್ಚು ಕಡಿಮೆ ಮಾಡಿಕೊಡ್ತೀರಾ? ಸರ್ ನಿಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹೆಚ್ಚು ಕಡಿಮೆ ಆಗುತ್ತಾ? ಗಾಡಿ ನೋಡಲಿ ಸರ್ ಅವ್ರಿಗೆ. ಹ್ಞೂ ಹ್ಞೂ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಒಂದು ₹5,000 ರೀಸನಬಲ್ ಮಾಡ್ಕೊಡ್ತೀನಿ ಸರ್. ಓಕೆ. ಗಾಡಿ ಇರೋಂಥ ಲೊಕೇಶನ್ ರೀ? ಸರ್ ಚಿತ್ರದುರ್ಗ ಜಿಲ್ಲೆ ಪಾಳವನಹಳ್ಳಿ ಊರು, 15 ಕಿಲೋಮೀಟ್ರ್ ಆಗುತ್ತೆ ಸರ್. ಓಕೆ. ಚಿತ್ರದುರ್ಗದಿಂದ 15 ಕಿಲೋಮೀಟ್ರ್ ಆಗುತ್ತೆ ರೀ? 15 ಕಿಲೋಮೀಟ್ರ್ ಆಗುತ್ತೆ. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಇದೇ ನಂಬರ್ ಸರ್. ಓಕೆ. ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಹ್ಞೂ. ಓಕೆ ಸರ್, ಮಾಡ್ಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.